ಹಾಯ್ ಗೈಸ್, ನಾನಿವತ್ತು ಊರು ಕೋಳಿ ಸಾರು ಮಾಡ್ತಾಯಿದ್ದೇನೆ. ಒಂದು 1.5 kg ಊರು ಕೋಳಿಯ ಮಾಂಸವನ್ನು ತಗೊಂಡಿದ್ದೇನೆ. ಹಾಗೆ ಅದಕ್ಕೆ ಮಸಾಲೆಗೆ ಒಂದು ತೆಂಗಿನಕಾಯಿಯನ್ನು ತುರಿದು ಹುರಿತಾ ಇದ್ದೇನೆ. ಸ್ವಲ್ಪ ಅರಿಶಿಣ ಹಾಕಿ ಒಂದು ಅರ್ಧ ಬೆಳ್ಳುಳ್ಳಿಯನ್ನು ಹಾಕಿ ಹುರಿತಾ ಇದ್ದೇನೆ. ಇದಕ್ಕೆ ಒಂದು ತುಂಡು ಚಕ್ಕೆ, 1-2 ಲವಂಗ ಹಾಕಿದ್ದೇನೆ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು. ಇದಕ್ಕೆ 12 ಊರು ಮೆಣಸು, ಒಂದು 8ರಿಂದ 10 ಬ್ಯಾಡಗಿ ಮೆಣಸನ್ನು ತಗೊಂಡಿದ್ದೇನೆ. 2 ಕಾಯಿ ಮೆಣಸು, 1 ಗೆಡ್ಡೆ ಬೆಳ್ಳುಳ್ಳಿಯನ್ನು ಜಜ್ಜಿಟ್ಕೊಂಡಿದ್ದೇನೆ. ಒಂದು ದೊಡ್ಡ ಈರುಳ್ಳಿಯನ್ನು ಕತ್ತರಿಸಿಟ್ಕೊಂಡಿದ್ದೇನೆ. ಹಾಗೆ 1 ಟೊಮೆಟೊವನ್ನು ತುಂಡು ಮಾಡಿ ಇಟ್ಕೊಂಡಿದ್ದೇನೆ. ಈಗ ತೆಂಗಿನಕಾಯಿ ಚೆನ್ನಾಗಿ ರೋಸ್ಟ್ ಆಗಿದೆ. ಇದು ಸಾಕು. ಈಗ ಸ್ಟವ್ ಆಫ್ ಮಾಡಿಕೊಂಡು ಇದನ್ನು ರುಬ್ಬಿ ಚೆನ್ನಾಗಿ ನೈಸಾಗಿ ರುಬ್ಬಿಕೊಳ್ಳಿಕ್ಕೆ ಉಂಟು. ಒಲೆ ಉರಿಸ್ಕೊಂಡು ಒಂದು ಮಣ್ಣಿನ ಪಾತ್ರೆಯನ್ನು ಒಲೆಯಲ್ಲಿ ಇಟ್ಕೊಂಡಿದ್ದೇನೆ ಸ್ಟವ್ ಮೇಲೆ. ಈಗ ಅದಕ್ಕೆ ಒಂದು 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಎಣ್ಣೆ ಬಿಸಿಯಾಗಿದೆ. ಸಾಸಿವೆ ಹಾಕಿದೆ. ಈಗ ಸಾಸಿವೆ ಹೊಡಿತಾ ಇದೆ. ಈಗ ಜಜ್ಜಿಟ್ಟ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದರ ಜೊತೆಲಿ ಬೇವಿನ ಸೊಪ್ಪು ಹಾಕ್ತಾ ಇದ್ದೇನೆ. ಹಾಕ್ಕೊಂಡಿದ್ದೇನೆ. ನೋಡಿ ಕೆಂಪಾಗಿದೆ. ಈಗ ಅದಕ್ಕೆ ಈರುಳ್ಳಿಯನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಈಗ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೇನೆ. ಈರುಳ್ಳಿ ಸ್ವಲ್ಪ ಕೆಂಪು ಬಣ್ಣಕ್ಕೆ ತಿರುಗಿದಾಗ ಟೊಮೆಟೊವನ್ನು ಸಹ ಹಾಕ್ಕೊಳ್ಬೇಕು. ಈಗ ಈರುಳ್ಳಿ ಹೊಂಬಣ್ಣಕ್ಕೆ ತಿರುಗ್ತಾ ಉಂಟು. ಈಗ ಸಾಕು. ಒಗ್ಗರಣೆಗೆ ಈಗ ಟೊಮೆಟೊವನ್ನು ಹಾಕ್ಕೊಳ್ತಾ ಇದ್ದೇನೆ. ಉಪ್ಪು ಹಾಕ್ಕೊಳ್ತಾ ಇದ್ದೇನೆ. ಈಗ 1 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೇನೆ. ಅರ್ಧ ಸ್ಪೂನಷ್ಟು ಕರಿಮೆಣಸಿನ ಪೌಡ್ರ್ ಹಾಕ್ತಾ ಇದ್ದೇನೆ. ಈಗ ನಾನು ಮಾಂಸವನ್ನು ಬೇಯಲಿಕ್ಕೆ ಹಾಕ್ತಾ ಇದ್ದೇನೆ. ನೋಡಿ, ಊರು ಕೋಳಿ. ಮಾಂಸಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಸ್ವಲ್ಪ ಹಳದಿ ಕೂಡ ಸೇರಿಸ್ಕೊಳ್ಬೇಕು. ಸ್ವಲ್ಪ ಹಳದಿಯನ್ನು ಸೇರಿಸ್ಕೊಂಡು ಒಂದು ಕ್ಲೀನಾಗಿ ಒಂದು ಮಿಕ್ಸ್ ಕೊಡಬೇಕು. ಇದಕ್ಕೆ ಈಗ ಮಸಾಲೆ ಒಗ್ಗರಣೆಯಲ್ಲಿ ಮಾಂಸವನ್ನು ಮಿಕ್ಸ್ ಮಾಡಿಟ್ಟಿದ್ದೇನೆ. ಇದಕ್ಕೀಗ ಮುಚ್ಚಳವನ್ನು ಮುಚ್ಚಿ ಅರ್ಧ ಗಂಟೆ ಬೇಯಿಸಬೇಕು. ಅದಕ್ಕೆ ನೀರು ಹಾಕಲಿಕ್ಕಿಲ್ಲ. ನೋಡಿಕೊಂಡು ಮತ್ತು ಆಗಾಗ ಮಚ್ಚಿಕೊಂಡ್ರೆ ಆಯಿತು. ಈಗ ಚೆನ್ನಾಗಿ ನೀರು ಬಿಟ್ಕೊಂಡಿದೆ, ಬೆಂದಿದೆ ನೋಡಿ. ಇದನ್ನು ಒಂದು ಪೀಸನ್ನು ಈಚೆ ನೋಡುವಾಗ ಗೊತ್ತಾಗ್ತದೆ ನಮಗೆ ಬೆಂದಿದೆ ಅಂತ. ಅದು ಮಾಂಸ ಪುಡಿಯಾದರೆ ಬೆಂದಿದೆ ಅಂತ. ಬೇಯ್ತಾ ಬಂದಿದೆ. ಇನ್ನೊಂದು 5 ನಿಮಿಷ ಬೇಯಬೇಕು. ಹೀಗೆ ಮುಚ್ಚಿಡುವ ಫ್ರೆಂಡ್ಸ್. ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ ಕಡಿದಿಟ್ಕೊಂಡಂಥ ಮೆಣಸನ್ನು ಸೇರಿಸ್ಕೊಳ್ತೇನೆ. ಚಿಸಲ್ಲಿ ಚೆಂದ ಬೆಂದಿದೆ. ಇದಕ್ಕೀಗ ಕೊತ್ತಂಬರಿ ಮತ್ತು ಜೀರಿಗೆ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ಈಗ ಊರು ಕೋಳಿ ಸಾರು ರೆಡಿಯಾಗಿದೆ. ಇದು ಬರೀ ಮೆಣಸಲ್ಲೇ ಆಗಿದೆ. ಹೀಗೆ ಕೂಡ ಇದನ್ನು ತಿನ್ಬೋದು. ಇಲ್ಲಾಂದರೆ ತೆಂಗಿನಕಾಯಿ ಹಾಕ್ಬೋದು. ನಾನಿವತ್ತು ತೆಂಗಿನಕಾಯಿ ಹಾಕಿ ಮಾಡೋದನ್ನು ತೋರಿಸ್ತಾ ಇದ್ದೇನೆ. ನಾನೀಗ ಊರು ಕೋಳಿ ಸಾರಿಗೆ ತೆಂಗಿನಕಾಯಿ ಕಡಿದಿಟ್ಟದನ್ನು ಸೇರಿಸ್ಕೊಳ್ತಾ ಇದ್ದೇನೆ. ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಒಳ್ಳೆ ಕುದಿ ಬಂದರೆ ಸಾರು ರೆಡಿ ಆಗ್ತದೆ. ಚೆನ್ನಾಗಿ ಕುದಿ ಬರ್ತಾ ಉಂಟು. ಈಗ ಸಾರು ರೆಡಿ ಆಯಿತು. ಇನ್ನು ಊರು ಕೋಳಿ ಸಾರು ರೊಟ್ಟಿ, ಕಾವಲಿ ರೊಟ್ಟಿ ಜೊತೆ ಮತ್ತು ಸರ್ವ್ ಮಾಡ್ತೇನೆ. ಕಾವಲಿ ರೊಟ್ಟಿ ಬೇಯ್ತಾ ಉಂಟು. ಸಾರು ಚೆನ್ನಾಗಿ ಕುದೀತಾ ಇದೆ. ಈಗ ಸ್ಟವ್ ಆಫ್ ಮಾಡ್ಕೊಳ್ತೇನೆ. ರೊಟ್ಟಿ, ಊರು ಕೋಳಿ ಸಾರು ರೊಟ್ಟಿ ರೆಡಿಯಾಗಿದೆ.
ಇದನ್ನು